ಹಲೋ, ನಾನು ನಿಮ್ಮ ಭವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇನ್ನಿವತ್ತು ನಮ್ಮ ಹಸ್ಬೆಂಡು ಇರುಮುಡಿ, ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗನೆ ಎದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಇನ್ನು ರಂಗೋಲಿ ಕೂಡ ಹಾಕ್ಕೊಂಡೆ. ಇನ್ನು ನೆನ್ನೆ ಸಂಜೆನೇ ಹೂವೆಲ್ಲ ತಂದು ಕೊಟ್ಟಿದ್ರು. ಸೊ ಹಾರೆಲ್ಲ ಮಾಡಿಕೊಂಡು ಇನ್ನು ಬೆಳಗ್ಗೆನೆ ಬೇಗ ಪೂಜೆ ಮಾಡ್ಕೊಂಡೆಲ್ಲ ಆಯಿತು. ನಮ್ಮ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗಿದ್ರು. ಪೂಜೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋಣ ಅಂದ್ಬಿಟ್ಟು ಪಲಾವ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಅತ್ತೆ ಮಾವ ಕೂಡ ಬರ್ತಾ ಇದ್ದಾರೆ ಊರಿಂದ ನಮ್ಮ ಹಸ್ಬೆಂಡ್ನ ಕಳಿಸ್ಕೊಡೋಕ್ಕೆ ದೇವಸ್ಥಾನಕ್ಕೆ. ಇನ್ನು ಅವರು ದೇವಸ್ಥಾನಕ್ಕೆ ಹೋಗಿದ್ರಲ್ಲ ನಮ್ಮ ಹಸ್ಬೆಂಡು, ಇನ್ನು ಅವ್ರು ಬರ್ತಾರೇ ಕರ್ಕೊಬರ್ತೀನಿ ಅಂತ ಅಂತಿದ್ರು. ಸೊ ಅವ್ರು ಬರೋಷ್ಟರಲ್ಲಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ. ಅವ್ರು ಬರೋ ಅಷ್ಟರಲ್ಲಿ ಪಾತ್ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಬಂದಮೇಲೆ ನಮ್ಮ ಅತ್ತೆ ಮಾವನಿಗೆ ಪಾತ್ ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಮನೆಗೆ ಇನ್ನೊಬ್ರು ಸ್ವಾಮಿಗಳನ್ನು ಬಂದಿದ್ರು. ಇನ್ನು ಅವ್ರಿಗೂ ಪಾತ್ ಪೂಜೆ ಎಲ್ಲ ಮಾಡಿಕೊಂಡೆ. ಇನ್ನು ನಾವುಗಳು ಪೂಜೆ ಎಲ್ಲ ಮಾಡ್ಕೊಳ್ತಾ ಇರೋದು ನೋಡಿಬಿಟ್ಟು ನನ್ನ ಮಗ ನಾನು ಮಾಡ್ತೀನಿ ಅಂತ ಇನ್ನು ಅವನು ಕೂಡ ಮಾಡ್ಕೊಂಡ ಪಾತ್ ಪೂಜೆನ. ಇನ್ನು ನಮ್ಮ ಮನೆಯವರು ಪಾತ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ದೀಪ ಹಚ್ಬಿಟ್ಟು ಈಡ್ಗಾಯಿ ಹೊಡೆದು ದೇವಸ್ಥಾನಕ್ಕೆ ಕೊಟ್ಟರು. ಇನ್ನು ಮನೇಲಿ ದೀಪ ಹಚ್ಬಿಟ್ಟು ನಮ್ಮವರು ದೇವಸ್ಥಾನಕ್ಕೆ ಹೊರಟರು ಇರುಮುಡಿಗೆ. ಇನ್ನು ಮನೆ ದೇವಸ್ಥಾನದಲ್ಲಿ ಇರುಮುಡಿಗೆಲ್ಲ ಸ್ಟಾರ್ಟ್ ಆಗಿತ್ತು. ಇನ್ನು ಒಬ್ಬರೊಬ್ಬರೇ ಇರುಮುಡಿ ಎಲ್ಲ ಇರುಮುಡಿ ಕಟ್ಕೊಳ್ತಾ ಇದ್ರು. ಇರುಮುಡಿ ಎಲ್ಲ ಕಟ್ಟಿಸ್ಕೊಂಡಾಯಿತು ಸ್ವಾಮಿಗಳು. ಇನ್ನು ಅದಾದಮೇಲೆ ನಾವು ಪ್ರಸಾದ ಮಾಡ್ಕೊಂಬಂದಿದ್ವಲ್ಲ ಅದನ್ನೆಲ್ಲ ಕೊಡ್ತಾ ಇದ್ದೀವಿ. ಇನ್ನು ಸ್ವಾಮಿಗಳು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕಂತ ಹೊರಟರು. ಇನ್ನು ಅವ್ರನ್ನ ಕಳಿಸ್ಕೊಟ್ಟು ನಾವು ಕೂಡ ಮನೆಗೆ ಬಂದ್ವಿ. ಇನ್ನು ಅಲ್ಲಿ ಹೋದ್ಮೇಲೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿ ನಾನು ಅಂತ ಹೇಳಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕ್ಲಿಪ್ಪಿಂಗ್. ಸ್ವಾಮಿಗಳು ದೇವಸ್ಥಾನಕ್ಕೆ ಹೋದ್ಮೇಲೆ ನನಗಂತೂ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಏನೋ ಒಂಥರ ಅನ್ನಿಸ್ತಿತ್ತು. ಸೊ ಅವ್ರಿಗೆ ಬಂದ ಮೇಲೆ ವೀಡಿಯೋ ಮಾಡಿಕೊಂಡೆ. ಇನ್ನು ದೇವಸ್ಥಾನದಿಂದ ಬಂದಿದ್ದ ತಕ್ಷಣವೇ ದೇವಸ್ಥಾನದಲ್ಲಿ ತಂದಿರುವಂಥ ಕಾಯಿನ ಈಡ್ಗಾಯಿ ಹೊಡೆದ್ಬಿಟ್ಟು ಮನೆ ಒಳಗಡೆ ಬಂದರು. ದೇವಸ್ಥಾನದಲ್ಲಿ ತಂದಿರುವಂಥ ಅಕ್ಕಿ, ಕಾಯಿ ಮತ್ತು ತುಪ್ಪ ಏನಿದೆ ಅದನ್ನೆಲ್ಲ ಸೇರಿಸ್ಕೊಂಡು ಸಿಹಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆನ ಚೆನ್ನಾಗಿ ಹುರ್ಕೊಂಡು ಇನ್ನು ಅಕ್ಕಿ ಮತ್ತು ಹೆಸರು ಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಸೇರಿಸ್ಕೋಬೇಕು. ಇನ್ನು ಕುಕ್ಕರ್ಗೆ ಸ್ವಲ್ಪ ತಂಗಿನಲ್ಲಿ ಹಾಕ್ಕೊಂಡು ಒಂದು 3 ವಿಸಿಲ್ ಕೂಗಿಸ್ಕೊಳ್ತೀನಿ. ಅಕ್ಕಿ ಮತ್ತು ಹೆಸರು ಬೇಳೆ ಚೆನ್ನಾಗಿ ಬೇಯಬೇಕು. ಈಗ ಬೇಯೋ ಅಷ್ಟರಲ್ಲಿ ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡಿದ್ದೆ. ಇನ್ನು ಅದನ್ನು ಕೂಡ ಶೋಧಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇನ್ನು ಅವ್ರು ತಂದಿರುವಂಥ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿನೂ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಸಿಹಿಯನ್ನ ರೆಡಿ ಆಗುತ್ತೆ. ಇನ್ನು ದೇವ್ರ ಮುಂದೆ ಸ್ವಲ್ಪ ಇಟ್ಬಿಟ್ಟು ಇನ್ನು ಅವರು ಕೂಡ ಪೂಜೆ ಮಾಡಿಕೊಂಡ್ರು. ಇನ್ನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.